ಕಳೆದ 14 ವರ್ಷದಿಂದ ಈ ಮರವಳ್ಳಿಯ ಸೂರ್ಯನಾರಾಯಣ ದೇವಸ್ಥಾನದಲ್ಲಿ ಪ್ರಧಾನ ಅರ್ಚಕರಾಗಿ ಕೆಲಸವನ್ನ ಮಾಡ್ತಾ ಇದ್ದೇನೆ. ಸರಿಸುಮಾರು 1200 ವರ್ಷಗಳಷ್ಟು ಭವ್ಯವಾಗಿರತಕ್ಕಂತಹ ಇತಿಹಾಸವನ್ನು ಹೊಂದಿರತಕ್ಕಂತಹ ಈ ಒಂದು ತಪೋಭೂಮಿಯೇ ಮರವಳ್ಳಿಯ ಶ್ರೀ ಸೂರ್ಯನಾರಾಯಣ ದೇವಸ್ಥಾನ ಎಂಬುದಾಗಿ ಕಣ್ವ ಮಹರ್ಷಿಗಳಿಂದ ತಪಸ್ಸಿನ ಮೂಲಕವಾಗಿ ಆವಿರ್ಭಾವವನ್ನ ಮಾಡಿಕೊಂಡು ಅವರ ಕಾಲಾನಂತರದಲ್ಲಿ ಜೈನರಾಣಿಯ ಆಳ್ವಿಕೆಗೆ ಒಳಪಟ್ಟು ಅವಳು ಈ ಒಂದು ಆಲಯವನ್ನು ನಿರ್ಮಾಣವನ್ನ ಮಾಡಿಕೊಂಡು ಮರೋಳಿ, ಕಣ್ಣೂರು, ಜಪ್ಪಿನಮೊಗರು, ಪದವು ಹೀಗೆ 7 ವಿಧವಾಗಿರತಕ್ಕಂತಹ ಗ್ರಾಮವನ್ನ ಉಂಬಳಿಯನ್ನಾಗಿ ಕೊಡುವುದರ ಮುಖೇನವಾಗಿ 7 ಗ್ರಾಮದ ಸೀಮೆಯ ಒಂದು ಆಲಯವೇ ಮರೋಳಿಯ ಸೂರ್ಯನಾರಾಯಣ ದೇವಸ್ಥಾನ. ವಿಶೇಷವಾಗಿ ಪ್ರಾತಃ ಕಾಲ 6 ಗಂಟೆಗೆ, ಮಧ್ಯಾಹ್ನ ಕಾಲದಲ್ಲಿ 12 ಗಂಟೆಗೆ ಹಾಗೂ ರಾತ್ರಿಯಲ್ಲಿ 8 ಗಂಟೆಗೆ ನಿತ್ಯದ ಮಹಾಪೂಜಾದಿಗಳು, ತ್ರಿಕಾಲದಲ್ಲಿ ಪೂಜೆ. ಪ್ರಾತಃ ಕಾಲದಲ್ಲಿ ಬ್ರಹ್ಮ, ಮಧ್ಯಾಹ್ನ ಕಾಲದಲ್ಲಿ ವಿಷ್ಣು ಹಾಗೂ ಪ್ರದೋಷ ಕಾಲದಲ್ಲಿ ಶಿವನ ರೂಪದಲ್ಲಿ 3 ಶಕ್ತಿಯ ಅಂಶವೇ ಶ್ರೀ ಸೂರ್ಯ ನಾರಾಯಣ ಎಂಬುದಾಗಿ ಕರೆಯಲ್ಪಡುತ್ತದೆ. ವಿಶೇಷವಾಗಿ ಈ ಒಂದು ಆಲಯದಲ್ಲಿ ಹೃದಯ ಆರೋಗ್ಯಕ್ಕೆ ಸಂಬಂಧಪಟ್ಟು ಆದಿತ್ಯ ಹೃದಯ ಪಾರಾಯಣದ ಆರಾಧನಾದಿಗಳು ಹಾಗೂ ಜಾತಕ ಭಾವದಲ್ಲಿ ಸೂಚಿತವಾಗಿರತಕ್ಕಂತಹ ಕುಜ ರಾಹು ಸಂಧಿ, ರಾಹು ಬೃಹಸ್ಪತಿ ಸಂಧಿ ಶಾಂತ್ಯಾದಿಗಳು, ಶುಕ್ರ ಆದಿತ್ಯ ಸಂಧಿ ಶಾಂತ್ಯಾದಿಗಳು, ಇನ್ನು ಆರೋಗ್ಯಕ್ಕೆ ಸಂಬಂಧಪಟ್ಟು ಆದಿತ್ಯ ಹೃದಯ ಹವನಾದಿಗಳು, ಹಾಗೇನೆ ಧನ್ವಂತರೆ ಮಹಾವಿಷ್ಣುವಿನ ಹವನದ ಆರಾಧನಾದಿಗಳು, ಇನ್ನು ಮೃತ್ಯು ಕಂಟಕ ಬಾಧಾ ದೋಷಾದಿಗಳ ಪರಿಹಾರಾರ್ಥವಾಗಿ ಮಾರ್ಕಂಡೇಯ ಹವನಾದಿಗಳು, ಮೃತ್ಯುಂಜಯ ಹವನಾದಿಗಳು. ಭಕ್ತರ ಅಭೀಷ್ಟ ಮೇರೆಗೆ ಅವರು ದೈವಜ್ಞರು ನಿರ್ದೇಶನವನ್ನ ಕೊಟ್ಟು ಈ ಒಂದು ಆಲಯಕ್ಕೆ ಬರ್ತಾರೋ ಆ ಆಲಯದಲ್ಲಿ ಅವರ ಸಂಕಲ್ಪದಂತೆ ಸಂಧಿ ಶಾಂತ್ಯಾದಿಗಳನ್ನ, ಪೂಜಾದಿಗಳನ್ನ, ಸತ್ಯನಾರಾಯಣ ವ್ರತ ಕಥಾದಿಗಳನ್ನ, ಹೀಗೆ ಅವರ ಸಂಕಲ್ಪಾದಿಗಳೇನೆ ಆ ಎಲ್ಲಾ ಸಂಕಲ್ಪಾದಿಗಳನ್ನ ನಿರ್ವಿಘ್ನವಾಗಿ ನೆರವೇರಿಸಲಾಗ್ತಾ ಇದೆ. ಇನ್ನು ಅದೇ ನಾಡಿದ್ದು ಮೇಷ ಸಂಕ್ರಮಣ ಕಳೆದು ವಿಷು ಎಂಬುದಾಗಿ ಸಂವತ್ಸರದ ಈ ಒಂದು ತುಳುನಾಡಿನ ಸೌರಮಾನ ಯುಗಾದಿಯ ಆರಂಭ ಕಾಲದಲ್ಲಿ ವರ್ಷಂ ಪ್ರತಿಯಾಗಿ 365 ದಿವಸವೂ ಕೂಡ ಮಧ್ಯಾಹ್ನ ಕಾಲದಲ್ಲಿ, ಪ್ರದೋಷ ಕಾಲದಲ್ಲಿ ಭಕ್ತರ ಅಭೀಷ್ಟ ಸಂಕಲ್ಪದಂತೆ ಆಡಳಿತ ಸಮಿತಿಯವರು, ಅಭಿವೃದ್ಧಿ ಸಮಿತಿಯವರು, 7 ಗ್ರಾಮದ ಗ್ರಾಮ ಸಮಿತಿಯವರು, ಪದಾಧಿಕಾರಿಗಳು, ಗ್ರಾಮದವರ ಸಂಕಲ್ಪದಂತೆ ಆ ಭಗವಂತನ ದಿವ್ಯ ಅಡಿದಾವರೆಗಳಲ್ಲಿ ಪ್ರತಿನಿತ್ಯವೂ ಕೂಡ ಮಧ್ಯಾಹ್ನ ಹಾಗೂ ಪ್ರದೋಷ ಕಾಲದಲ್ಲಿ ನಿರಂತರವಾಗಿ ಅನ್ನದಾನ ಸೇವೆಯು ನಾಳೆಯಿಂದ ಪ್ರಾರಂಭ ಆಗಲಿಕ್ಕಿದೆ. ಅದಕ್ಕೆ ಪೂರಕವಾಗಿ ಬಸ್ಸಿನ ವ್ಯವಸ್ಥೆಯನ್ನು ಕೂಡ ಮಾಡಲಾಗ್ತಾ ಇದೆ. ಆ ಎಲ್ಲಾ ಕಾರ್ಯಾದಿಗಳಿಗೆ ಆ ದೇವಾನುದೇವತೆಗಳು ಸದಾ ಕಾಲ ಶ್ರೀ ರಕ್ಷೆಯನ್ನ ಅನುಗ್ರಹಿಸುವುದರ ಮುಖೇನವಾಗಿ ಈ ಒಂದು ಆಲಯವು ಮಹಾ ಹೆಮ್ಮರವಾಗಿ ಬೆಳೆಯುವ ಹಾಗೆ ಆ ದೇವಾನುದೇವತೆಗಳು ಸದಾ ಕಾಲ ಶ್ರೀ ರಕ್ಷೆಯನ್ನ ಕರುಣಿಸಲಿ ಎಂಬುದಾಗಿ ಸಮಸ್ತರ ಜನರ ಶ್ರೇಯೋಭಿವೃದ್ಧಿಯ ನಿಮಿತ್ತವಾಗಿ ಸಮಸ್ತ ಲೋಕಕ್ಕೆ ಕಲ್ಯಾಣ ಆಗುವ ಹಾಗೆ ಭಗವಂತ ವರಪ್ರಸಾದವನ್ನ ಅನುಗ್ರಹಿಸಲಿ ಎಂಬುದಾಗಿ ಭಗವಂತನ ಅಡಿದಾವರೆಗಳಲ್ಲಿ ಮಾಡತಕ್ಕಂತಹ ಪ್ರಾರ್ಥನೆ. ಈಗ ಸೂರ್ಯ ಈ ಭಾಗದಲ್ಲಿ ಒಂದೇ ಇರುವ ದೇವಸ್ಥಾನ ಅಂದ್ರೆ ಈ ಮರೋಳಿಯ ಸೂರ್ಯನಾರಾಯಣ, ಈ ದಕ್ಷಿಣ ಕನ್ನಡದಲ್ಲಿ ಪ್ರಥಮತವಾಗಿರುವಂತಹದ್ದು ಮರೋಳಿಯ ಸೂರ್ಯನಾರಾಯಣ ದೇವಸ್ಥಾನ. ಅಲ್ಲಿ ಬೆಳತಂಗಡಿ ಅಥವಾ ಉಜಿರೆಗೆ ಬರಬಹುದು. ನಾರಾವಿ ಒಂದು ಕ್ಷೇತ್ರ ಬೆಳತಂಗಡಿಯಲ್ಲಿ ಇರಬಹುದು. ಅದು ಆ ಒಂದು ನಾರಾವಿಯಲ್ಲಿ ಒಂದು ಸೂರ್ಯನಾರಾಯಣ. ಇನ್ನು ಉತ್ತರ ಕನ್ನಡ ಜಿಲ್ಲೆಯ ಸಿರಸಿ ತಾಲೂಕಿನಲ್ಲಿ ಬಿಸಿಲುಕೊಪ್ಪ ಹೇಳುವಂತಹ ಗ್ರಾಮ, ಅಲ್ಲಿಯೂ ಕೂಡ ಒಂದು ಸೂರ್ಯನಾರಾಯಣ ದೇವಸ್ಥಾನ ಇದೆ. ಮತ್ತು ಇದು ಕೇರಳದಲ್ಲಿ ತ್ರಿಕ್ಕರಿಪುರ, ಅದನ್ನು ಸರಿಯಾಗಿ ಅಷ್ಟು ಸ್ಪಷ್ಟವಾಗಿ ಗೊತ್ತಿಲ್ಲ, ಅಲ್ಲಿಯೂ ಕೂಡ ಒಂದು ಅದು ಶಂಕರಾಚಾರ್ಯರಿಂದ ಪ್ರತಿಷ್ಠಾಪನೆ ಆಗಿರತಕ್ಕಂತಹ ಸೂರ್ಯನಾರಾಯಣ ದೇವಸ್ಥಾನ ಎಂಬುದಾಗಿ ತಿಳಿಯಲ್ಪಡುತ್ತದೆ. ಈ ದೇವಸ್ಥಾನದಲ್ಲಿ ಸ್ವಲ್ಪ ಭಿನ್ನವಾಗಿ ಈ ಸಾರಿ ಅಂದ್ರೆ ಈ ತೀರ್ಥ ಮಂಟಪದ ನಾವು ನೋಡ್ತಾ ಇದ್ದೇವೆ. ಪ್ರಧಾನವಾಗಿರತಕ್ಕಂತಹ 4 ಕಂಬಾದಿಗಳಲ್ಲಿ 4 ವೇದ ಅಂದ್ರೆ ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವಣ ವೇದ, 4 ಉಪವೇದಾದಿಗಳು, 18 ಪುರಾಣಾದಿಗಳಲ್ಲಿ 4 ಪುರಾಣ, ಬ್ರಹ್ಮ ವೈವರ್ತ ಪುರಾಣ, ಗರುಡ ಪುರಾಣ, ಹಾಗೇನೆ ಶಾಕಲ ಪುರಾಣ, ಬ್ರಹ್ಮಾಂಡ ಪುರಾಣ ಎಂಬುದಾಗಿ 4 ಪುರಾಣಾದಿಗಳನ್ನ, 4 ಉಪವೇದಗಳ ಸಂಗೀತ, ಸ್ಥಾಪತ್ಯ, ವಿಶ್ವಕರ್ಮ, ಸಾಂಗತ್ಯ ಎಂಬುದಾಗಿ 4 ಚತುರ್ವೇದಾದಿಗಳನ್ನ, ಇನ್ನು ಅಗ್ರ ಸಭೆಯ ಪ್ರಧಾನ 4 ಕಂಬಾದಿಗಳಲ್ಲಿ ಚೈತ್ರಾದಿಯೇ ಚೈತ್ರ, ವೈಶಾಖ, ಜ್ಯೇಷ್ಠ, ಆಷಾಢ, ಶ್ರಾವಣ, ಭಾದ್ರಪದ, ಆಶ್ವಯುಜ, ಕಾರ್ತಿಕ, ಮಾರ್ಗಶೀರ್ಷ, ಪಾಲ್ಗುಣ ಎಂಬುದಾಗಿ 12 ಮಾಸ ದೇವತೆಗಳ ರೂಪಾದಿಗಳನ್ನ,
ಹಾಗೇನೆ ಅಗ್ರಸಭೆಯ ಹಿಂದಿನ ಆ 4 ಕಂಬಾದಿಗಳಲ್ಲಿ ನವಗ್ರಹ ದೇವತೆಗಳನ್ನ, ಅದಕ್ಕೆ ಸಂಬಂಧಪಟ್ಟಿರತಕ್ಕಂತಹ ಅಧಿದೇವತೆ, ಪ್ರತ್ಯದ ದೇವತೆ ಆದಿಗಳನ್ನ, ಹಾಗೇನೆ ಆ ಒಂದು ಗ್ರಹಕ್ಕೆ ಸಂಬಂಧಪಟ್ಟಿರತಕ್ಕಂತಹ ರಾಶಿಯ ಸ್ವರೂಪಾದಿಗಳನ್ನ, ಹಾಗೇನೆ ಸುತ್ತು ಪೌಳಿಯಲ್ಲಿ 27 ನಕ್ಷತ್ರಾದಿಗಳು, ಆ ನಕ್ಷತ್ರಕ್ಕೆ ಸಂಬಂಧಪಟ್ಟಿರತಕ್ಕಂತಹ ಪ್ರಾಣಿ ಮತ್ತೆ ಪಕ್ಷಿಗಳನ್ನ, ಹಾಗೇನೆ ಆ ನಕ್ಷತ್ರಕ್ಕೆ ಸಂಬಂಧಪಟ್ಟಿರತಕ್ಕಂತಹ ಅಕ್ಷರದ ಒಂದು ರೂಪಾದಿಗಳು, ಹಾಗೇನೆ ಗರ್ಭಗುಡಿಯ ಎದುರು ಭಾಗದಲ್ಲಿ ಸೂರ್ಯ ದೇವನ ದಂಡಿ ಮತ್ತೆ ಪಿಂಗಳ ಎನ್ನತಕ್ಕಂತಹ ಪ್ರಧಾನ ದ್ವಾರ ದೇವತೆಗಳನ್ನ, ಇನ್ನು ದೇವಸ್ಥಾನದ ಆಲಯದ ಪ್ರವೇಶ ಕಾಲದಲ್ಲಿ ಅಂದ್ರೆ 6 ತಿಂಗಳು ಉತ್ತರಾಯಣ, 6 ತಿಂಗಳು ದಕ್ಷಿಣಾಯನ ಎಂಬುದನ್ನು ಕರೆಯಲ್ಪಡುತ್ತೇವೆಯೋ ಅಂತಹ ಆ ಒಂದು ಉತ್ತರಾಯಣದ ಮತ್ತು ದಕ್ಷಿಣಾಯನದ ಸ್ವರೂಪಾದಿಗಳನ್ನ, ವೈವಸ್ವತ ಮನು, ಸೂರ್ಯ ಸಾವರ್ಣಿ ಮನು ಎಂಬುದಾಗಿ ಅಷ್ಟವಿಧವಾಗಿರತಕ್ಕಂಥ ಮನು ದೇವತೆಗಳನ್ನ ಈ ಒಂದು ಆಲಯದಲ್ಲಿ ನಾವು ನೋಡಬಹುದು.